ಯಾರೆಲ್ಲ ಈ ಒಂದು ಅಪನಂಬಿಕೆ ಇದೆ ದ್ವೇಷ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ದಯವಿಟ್ಟು ಅವರು ಕೂಡ ಈ ಮಸೀದಿ ದರ್ಶನ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮೊಂದಿಗೆ ಅವರ ಏನು ಪ್ರಶ್ನೆಗಳಿದೆ, ಅವರ ಸಂದೇಹ ಇದೆ, ಅದಕ್ಕಾಗಿ ಕೂಡ ಒಂದು ವಿಶೇಷವಾದ ಸೆಷನನ್ನು ಇಟ್ಟಿದ್ದೇವೆ. लोग ये गलत मैसेज की तरफ से उनकी तरफ झुकाव होता है, तो जिम्मेदारी हमारी बनती है, अगर कोई हमारे बारे में गलत कर रहा है, कोई शर फैला रहा है, तो उसका खुलासा करना हमारी और आपकी जिम्मेदारी बनती है. ಇವಾಗಲೂ ಎಲ್ಲ ಈ ನಮ್ಮ ಬಡಾವಣೆ ಬಾಂಧವರನ್ನೆಲ್ಲರೂ ಇಲ್ಲಿ ಕರೆಸಿ ಬೇರೆ ಬೇರೆ ಧರ್ಮದೆಲ್ಲರೂ ಕೂಡಿಸಿ ಇದೊಂದು ಮಸೀದಿ ದರ್ಶನ ಅಂತನ್ನುವಂಥ ಏನು ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ತಿಳುವಳಿಕೆ ಆಗಬೇಕು ಮತ್ತು ಒಬ್ಬರಿಗೊಬ್ಬರಲ್ಲಿ ಪ್ರೀತಿ ವಿಶ್ವಾಸ ಬೆಳೀಬೇಕು. ಮತ್ತು ಏನಾದರೂ ಜನರಿಗೆ ಈ ಮಸೂದಿಯಲ್ಲಿ ಏನು ನಡೀತದೆ ಅಂತ ಹೇಳಿ ಜನರಿಗೆ ಕೆಲವರಿಗೆ ಸಂಶಯ ಇರಬೇಕು, ಅದೆಲ್ಲವನ್ನು ಕ್ಲಿಯರ್ ಮಾಡಿದ್ದಾರೆ. ಭಾಳ ಚೆನ್ನಾಗಂಥ ಒಂದು ಕಾರ್ಯಕ್ರಮವನ್ನು ಇವರು ನಡೆಸಿಕೊಟ್ಟಿದ್ದಾರೆ. ನಿಜವಾಗಲೂ ಸಂತೋಷ ಆಗ್ತದೆ. ಮತ್ತು ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆದು ಜನರಲ್ಲಿ ಯಾವುದೇ ರೀತಿ ಅಪನಂಬಿಕೆ ಬರಬಾರದು, ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಬೇಕು ಮತ್ತು ಎಲ್ಲರೂ ಕೂಡಿ ಸಹಬಾಳ್ವೆ ನಡೆಸಬೇಕು. ಇದು ಭಾಳ ಒಂದು ಒಳ್ಳೆಯ ಹೆಜ್ಜೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟ. ನಗರದಲ್ಲಿ ಏನು ಒಂದು ಮಸೀದಿ ದರ್ಶನ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದ ಅಂಗವಾಗಿ ಸಾಕಷ್ಟು ಎಲ್ಲ ಸಮುದಾಯ ಜನರು ಎಲ್ಲ ಸೇರಿದ್ರು. ಸುಮಾರು 2 ಗಂಟೆ ಹೆಚ್ಚು ಕಾರ್ಯಕ್ರಮ ಆಯಿತು. ಎಲ್ಲ ವಿದ್ವಾಂಸರು, ಹಿರಿಯರು, ಸಾಹಿತಿಗಳು ಸಾಕಷ್ಟು ಅರ್ಥಪೂರ್ಣ ಶಬ್ದಗಳನ್ನು ಹೇಳಿ ಎಲ್ಲರಿಗೆ ಮಾರ್ಮಿಕವಾಗಿ ಜೀವನ ಹೇಗೆ ಮಾಡಬೇಕು, ಜಾತಿ ಅಂತ ತಾವು ಹೊಡೆದಾಡಿ ನಮ್ಮಲ್ಲಿ ವೈಮನಸ್ಸು ಮಾಡದೆ ನಾವೆಲ್ಲ ಭೂಮಿ ಮೇಲೆ ಬಂದವರು, ನಾವೆಲ್ಲರೂ ಒಂದೇ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು. ಬರುವಂಥ ದಿನಗಳಲ್ಲಿ ಮುಂದೆ ನಾವೆಲ್ಲರೂ ಎಲ್ಲ ಧರ್ಮದ ಜನರು ಆತ್ಮೀಯತೆಯಿಂದ ಸೌಹಾರ್ದತೆಯಿಂದ ಜೀವನ ಮಾಡೋಣ. ಯಾವುದೇ ಜಾತಿಯ ಜನರಿಗೆ ಅಥವಾ ವ್ಯಕ್ತಿಗಾಗಲಿ ತೊಂದರೆ ಆದಾಗ ನಾವೆಲ್ಲರೂ ಮುಂದೆ ಬಂದು ನಮ್ಮ ಮನುಷ್ಯ, ನಮ್ಮ ವ್ಯಕ್ತಿ, ನಮ್ಮ ಮಾನವೀಯತೆಯನ್ನು ಅಲ್ಲಿ ಮೌಲ್ಯಗಳನ್ನು ನಾವು ಅಲ್ಲಿ ತೋರಿಸ್ಕೊಡ್ಬೇಕಂತ ಸಂದರ್ಭದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಂಥ ಎಲ್ಲ ಹಿರಿಯರಿಗೆ ಮತ್ತು ಮಸೀದಿ ಟ್ರಸ್ಟಿ ಅಧ್ಯಕ್ಷರಿಗೆ ಧನ್ಯವಾದ ಹೇಳ್ತೀನಿ.